ಓಂ ನಮಃ ಶಿವಾಯ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಪ್ರಿಯ ವೀಕ್ಷಕರೇ, ನಮ್ಮ ಬಸವ ವಾಹಿನಿಯ ಮುಖೇನ ಸಾಕಷ್ಟು ವಚನಗಳನ್ನು ತಾವೆಲ್ಲರೂ ಕೇಳ್ತಾ ಇದ್ದೀರಾ, ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಇದ್ದೀರಾ. ಹಾಗೆ ಅವುಗಳ ಸಾರವನ್ನು ಎಲ್ಲರಿಗೂ ಹಂಚುತ್ತಾ ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ಪಣತೊಟ್ಟು ಸಾಗುತ್ತಿದ್ದೇವೆ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಶ್ರೀ ಬಸವ ವಾಹಿನಿಯ ಮುಖೇನ ಪ್ರತಿನಿತ್ಯವೂ ನೀವು ಕೇಳ್ತಾ ಇರುವಂಥ ಎಲ್ಲ ವಚನಗಳು ವಚನಕಾರರ ಒಂದು ಮಹತ್ವದ ಮೌಲ್ಯಭರಿತ ಅಂಶ ಅಂತಲೇ ಹೇಳಬಹುದು. ಅವುಗಳನ್ನು ನಾವು ಅರ್ಥೈಸ್ಕೊಂಡು ಜೀವನಕ್ಕೆ ಅಳವಡಿಸ್ಕೊಂಡು ಬಿಟ್ಟರೆ ನಾವು ಬಸವಾದಿ ಶರಣರು ಕಂಡಂಥ ಕನಸನ್ನು ನನಸು ಮಾಡುವಂಥ ಹಾದಿಯಲ್ಲಿ ಸಾಗ್ತಾ ಇದ್ದೀವಿ ಅನ್ನೋದನ್ನು ಧೈರ್ಯವಾಗಿ ಹೇಳ್ಕೊಳ್ಬಹುದು. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾವ ವಚನವನ್ನು ನಾನು ನಿಮಗಾಗಿ ಹೊತ್ತು ತಂದಿದ್ದೀನಿ, ಅದು ಏನನ್ನು ಅರ್ಥೈಸುತ್ತೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸಮಾಜವನ್ನು ಹೇಗೆ ಸುಸ್ಥಿರತೆಯತ್ತ ಸಾಗಿಸಬಹುದು, ಸುಖ ಸಂಸಾರದ ಒಂದು ಸೂತ್ರ ಇದು ಹೇಗಾಗತ್ತೆ ಅನ್ನೋದನ್ನು ನೋಡೋಣ. ಪುಣ್ಯವೆಂದರಿಯೇ ಪಾಪವೆಂದರಿಯೇ, ಸ್ವರ್ಗವೆಂದರಿಯೇ ನರಕವೆಂದರಿಯೇ. ಪುಣ್ಯವೆಂದರಿಯೇ ಪಾಪವೆಂದರಿಯೇ, ಸ್ವರ್ಗವೆಂದರಿಯೇ ನರಕವೆಂದರಿಯೇ. ಶಿವ 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 ಶರಣೆಂದು ಶುದ್ಧ ನೋಡಯ್ಯ, ಶಿವ 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 ಶರಣೆಂದು ಧನ್ಯ ನೋಡಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ನರ್ಚಿಸಿ ಪೂಜಿಸಿ ನಿಶ್ಚಿಂತನಾದೆ ನಿಶ್ಚಿಂತನಾದೆ. ನೋಡಿ, ಇಂದಿನ ಸಮಾಜದಲ್ಲಿ ಏನೆಲ್ಲ ಕೃತ್ಯಗಳು ನಡೀತಾ ಇದೆ, ಅಥವಾ ಸಾಕಷ್ಟು ಜನ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು ಯಾವ ಒಂದು ಕಾಯಕದ ನಿಮಿತ್ತ ಅಂತ ಅಂದರೆ, ಒಂದು ನಾವೆಲ್ಲರೂ ಕೂಡ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಬೇಕು, ಶಿವನಿಗೆ ನಾವು ಪ್ರಿಯವಾಗಬೇಕು, ಶಿವಕೃಪೆ ನಮ್ಮ ಮೇಲಿರಬೇಕು. ಹಾಗಾಗಿ ನಾವು ಸದಾ ಸತ್ಕಾರ್ಯಗಳನ್ನು ಮಾಡ್ತಾ ನಾವು ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಜೀವನವನ್ನು ಸವಿಸಬೇಕು ಅನ್ನೋದು ಒಂದು ವರ್ಗದವರದು. ಅಂಥವರು ಸದಾ ಪುಣ್ಯ ಕೆಲಸಗಳನ್ನೇ ಮಾಡ್ತಾ ಹೋಗ್ತಿರ್ತಾರೆ, ಸತ್ಕಾರ್ಯಗಳನ್ನು ಮಾಡ್ತಾ ಹೋಗ್ತಿರ್ತಾರೆ. ಇನ್ನು ಕೆಲವರು ಪಾಪ, ನಮಗೆ ಇದೊಂದು ಪಾಪಕರ್ಮವಾಗಿ ಕಾಡಬಹುದು ಅಂತ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಾಕಷ್ಟು ಕೃತ್ಯಗಳನ್ನು ಮಾಡ್ತಾ ಹೋಗ್ತಿರ್ತಾರೆ. ಹಾಗೆ ನಮ್ಮಲ್ಲಿ ಒಂದು ಮಾತಿದೆ, ನೀನು ಈಗ ನಿನ್ನ ಜೀವಿತಾವಧಿಯಲ್ಲಿ ಎಷ್ಟು ಪುಣ್ಯ ಕೆಲಸಗಳನ್ನು ಮಾಡ್ತೀಯೋ, ಸತ್ಕಾರ್ಯಗಳನ್ನು ಮಾಡ್ತೀಯೋ, ಸಹಾಯ, ದಾನ, ಧರ್ಮ ಇವೆಲ್ಲವೂ ಕೂಡ ನಿನ್ನನ್ನು ಕಾಯುತ್ತೆ. ನೀನು ನಿನ್ನ ದೇಹವನ್ನು ತ್ಯಾಗ ಮಾಡಿದಾಗ ನಿನ್ನ ಮರಣದ ಬಳಿಕ ನೀನು ಸ್ವರ್ಗವನ್ನು ಸೇರ್ತೀಯ, ಸ್ವರ್ಗದಲ್ಲಿ ನೀನು ಸುಖವಾಗಿರ್ತೀಯ ಅಂತ ಹೇಳ್ತಾರೆ. ಅದೇ ಪಾಪಕೃತ್ಯಗಳನ್ನು ಮಾಡಿದವರಿಗೆ, ಇತರರಿಗೆ ಕೆಡುಕನ್ನು ಉಂಟು ಮಾಡೋರಿಗೆ, ಎಲ್ರಿಗೂ ಕೆಟ್ಟದನ್ನು ಬಯಸೋರಿಗೆ, ಸ್ವಾರ್ಥವನ್ನು ಮೆರೆಯೋರಿಗೆ, ಅಂಥ ಜನಗಳಿಗೆ ಏನಾಗುತ್ತೆ, ನರಕ ಪ್ರಾಪ್ತಿಯಾಗತ್ತೆ. ಸತ್ತ ನಂತರ ಆ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಬರೀ ಕೃತ್ಯಗಳನ್ನೇ ಮಾಡಿಕೊಂಡಿದ್ದು, ಇತರರಿಗೆ ಸಂಕಷ್ಟಗಳನ್ನು ಕೊಡ್ತಾ, ಕಷ್ಟಗಳನ್ನು ಕೊಡ್ತಾ, ಸಮಸ್ಯೆಗಳನ್ನು ಕೊಡ್ತಾ, ತಾನೂ ಒಂದು ಅನಿಷ್ಟ ರೀತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂತಹ ವ್ಯಕ್ತಿ ಮರಣದ ನಂತರ ನರಕ ಪ್ರಾಪ್ತಿಯಾಗತ್ತೆ ಆತನಿಗೆ ಅಂತ. ಹಾಗಾದರೆ ನಮ್ಮ ಜೀವನದಲ್ಲಿ ಬರುವಂಥ 4 ಘಟ್ಟಗಳನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಪಾಪ ಪುಣ್ಯ, ಮತ್ತೊಂದು ಸ್ವರ್ಗ ನರಕ. ಯಾರು ಪುಣ್ಯ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಅವರಿಗೆ ಸ್ವರ್ಗ ಪ್ರಾಪ್ತಿ, ಯಾರು ಪಾಪಕೃತ್ಯಗಳನ್ನು ಮಾಡ್ತಾ ಹೋಗ್ತಾರೆ ಅವರಿಗೆ ನರಕ ಪ್ರಾಪ್ತಿ ಅನ್ನೋದು ಇಲ್ಲಿ ವಚನದಲ್ಲಿ ಹೇಳ್ಕೊಟ್ಟಿದ್ದಾರೆ, ಬಸವಣ್ಣನವರು ತಿಳಿಸಿದ್ದಾರೆ. ಆದರೆ ಪುಣ್ಯವೆಂದರಿಯೇ ಪಾಪವೆಂದರಿಯೇ, ಸ್ವರ್ಗವೆಂದರಿಯೇ ನರಕವೆಂದರಿಯೇ. ಶಿವ ಶಿವ ಶಿವಶರಣೆಂದು ಶುದ್ಧ ನೋಡಯ್ಯ, ಶಿವ ಶಿವ ಶಿವಶರಣ ಎಂದು ಧನ್ಯ ನೋಡಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ನರ್ಚಿಸಿ ಪೂಜಿಸಿ ನಿಶ್ಚಿಂತನಾದೆ. ಆ ಪದಗಳೇ ನಮಗೆ ನೇರವಾಗಿ ಅರ್ಥೈಸ್ತಾ ಇದೆ.
ನಾವು ಮಾಡೋ ಅಂಥ ಕೆಲಸಗಳನ್ನು ಈ 4 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇರ್ತೀವಿ. ಅಯ್ಯಯ್ಯೋ, ಈ ಕೆಲಸ ಮಾಡಿಬಿಟ್ರೆ ಎಲ್ಲಿ ನಮಗೆ ಪಾಪ ಸುತ್ಕೊಂಡು ಬಿಡುತ್ತೋ, ಪಾಪ ಸುತ್ಕೊಂಡು ಆಮೇಲೆ ಎಲ್ಲಿ ನರಕಕ್ಕೆ ಹೋಗ್ಬಿಡ್ತೀವೋ, ನರಕದಲ್ಲಿ ಅಂಥ ಚಿತ್ರಹಿಂಸೆ ಕೊಡ್ತಾರಂತೆ, ಹಾಗಂತೆ ಹೀಗಂತೆ, ಅದೊಂದು ನಮ್ಮ ಪರಿಕಲ್ಪನೆ. ಆ ಕಲ್ಪನೆಯಲ್ಲಿ ನಾವು ಅದನ್ನು ತೂಗಿ ಎಳೆದು ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ಹಾಗೆ ಸತ್ಕಾರ್ಯಗಳನ್ನು ಮಾಡುವಾಗ, ಅಬ್ಬಾ, ನಾನು ಇವತ್ತು ಎಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ, ಈ ಕೆಲಸ ಶಿವನಿಗೆ ಅರ್ಪಿತ ಆಗಿರುತ್ತೆ, ಈ ನನ್ನ ಕಾಯಕ ಶಿವನನ್ನು ಸಂಪ್ರೀತಗೊಳಿಸಿರುತ್ತೆ, ಶಿವಕೃಪೆಗೆ ನಾನು ಪಾತ್ರ ಆಗಿದ್ದೀನಿ, ನನಗೆ ಪುಣ್ಯವೇ ಲಭಿಸಿರುತ್ತೆ, ಇಂತಹ ಪುಣ್ಯ ಕೆಲಸಗಳನ್ನು ಮಾಡಿದ್ದೀನಿ, ಈ ಪುಣ್ಯದಿಂದ ನಾನು ಸ್ವರ್ಗಸ್ಥಳಾಗ್ತೀನಿ ಅಥವಾ ಸ್ವರ್ಗಸ್ಥನಾಗ್ತೀನಿ, ನನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಈ ರೀತಿಯ ಅಳೆದು ತೂಗಿ ನಾವು ಲೆಕ್ಕಾಚಾರವನ್ನು ಹಾಕ್ತೀವಿ. ಆದರೆ ಸ್ವರ್ಗವೆಂದರಿಯೇ, ನರಕವೆಂದರಿಯೇ, ಪಾಪವೆಂದರಿಯೇ, ಪುಣ್ಯವೆಂದರಿಯೇ, ಇದ್ಯಾವುದನ್ನೂ ಲೆಕ್ಕ ಹಾಕದೆ, ತೂಗಿ ಅಳೆದು ಲೆಕ್ಕಾಚಾರ ಮಾಡದೆ, ನನ್ನ ಕಾಯಕ ಮಾಡೋದು ನನ್ನ ಕೆಲಸ, ನನ್ನ ಪಾಲಿನ ಕಾಯಕ ಏನಿದೆ ಅದನ್ನು ಶ್ರದ್ಧೆಯಿಂದ ಮಾಡೋದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ಸದಾ ಶಿವಸ್ತುತಿಯನ್ನು ಮಾಡ್ತಾ, ಶಿವಧ್ಯಾನವನ್ನು ಮಾಡ್ತಾ, ಶಿವಾಚಾರವನ್ನು ನಡ್ಕೊಳ್ತಾ, ಲಿಂಗ ಪೂಜೆಯನ್ನು ಮಾಡ್ತಾ, ಜಂಗಮ ಸೇವೆಯನ್ನು ಮಾಡ್ತಾ, ಯಾವಾಗ ಸದಾ ಶಿವಧ್ಯಾನದಲ್ಲೇ ತನ್ನ ಜೀವನವನ್ನು ಮಾಡ್ತಾ ಹೋಗ್ತಾ ಇರ್ತಾರೋ ಅವರೇ ಶಿವಶರಣರು. ಅಂತಹ ಶಿವಶರಣರು ಯಾವತ್ತಿಗೂ ಶುದ್ಧವಾಗಿರ್ತಾರೆ, ಅಂದರೆ ನಿರ್ಮಲ ಮನಸ್ಸಿನವರಾಗಿರ್ತಾರೆ. ಅವರ ಮನಸ್ಸಿನ ತುಂಬ ಸಕಾರಾತ್ಮಕ ಆಲೋಚನೆಗಳು ತುಂಬಿರುತ್ತೆ, ಸಕಾರಾತ್ಮಕ ಚೈತನ್ಯ ಬೆಳಗ್ತಾ ಇರುತ್ತೆ, ಮನಸ್ಸು ಸದಾ ಉಲ್ಲಾಸಭರಿತವಾಗಿರುತ್ತೆ. ಅಂಥವರನ್ನು, ಅಂತಹ ಶಿವಶರಣರು ಎಂದಿಗೂ ಶುದ್ಧ ಅಂತ ಹೇಳಿ ಇಲ್ಲಿ ಕರಿತಾ ಇದ್ದಾರೆ. ಅಂತಹ ಶಿವಶರಣರೇ ಧನ್ಯ ಅಂತ ಹೇಳಿ ಇಲ್ಲಿ ಕರಿತಾ ಇದ್ದಾರೆ. ತಾವು ಹುಟ್ಟಿದ್ದಕ್ಕೆ, ನನ್ನ ಹುಟ್ಟು ಯಾವುದೋ ಒಂದು ಕಾರಣಕ್ಕಾಗಿದೆ, ಆ ಹುಟ್ಟು ಇಂದು ಸಾರ್ಥಕವಾಯಿತು, ಯಾವುದೋ ಒಂದು ಕಾರಣ ಇಟ್ಕೊಂಡು ನನ್ನ ಹುಟ್ಟು ಆಗಿದೆ ಅಂತ ಅಂದಾಗ, ಆ ಕಾರಣವನ್ನು ನಾನು ಸಾಕಾರಗೊಳಿಸಿದಾಗ, ಆ ಕಾಯಕ ಸಂಪೂರ್ಣವಾಗಿ ನನ್ನಿಂದ ಸಾಧನೆಯಾದಾಗ, ಯಶಸ್ವಿಗೊಂಡಾಗ ನನ್ನ ಹುಟ್ಟು ಸಾರ್ಥಕವಾಯಿತು, ಈ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತೀವಿ. ಆ ಸಾರ್ಥಕತೆಯ ಒಂದು ಮತ್ತೊಂದು ರೂಪವೇ ಧನ್ಯತೆ ಅಂತ. ನಮ್ಮ ಹುಟ್ಟಿಗೆ ಯಾವಾಗ ಸಾರ್ಥಕತೆಯನ್ನು ನಾವು ಕಂಡುಕೊಳ್ತೀವೋ ಆಗ ನಮ್ಮ ಜನ್ಮ ಧನ್ಯವಾಯಿತು, ಆ ಶಿವನಿಗೆ ಸಂಪ್ರೀತವಾಯಿತು, ನಮ್ಮ ಇಡೀ ಜೀವನ, ನಮ್ಮ ಇಡೀ ಕಾಯಕ ಆ ಶಿವನಿಗೆ ಸಮರ್ಪಣೆ ಆಯಿತು ಅನ್ನೋ ಒಂದು ಭಾವವನ್ನು ಅಲ್ಲಿ ಬಸವಣ್ಣನವರು ಕಟ್ಟಿಕೊಟ್ಟಿದ್ದಾರೆ. ಇಂತಹ ಒಂದು ಜೀವನ ಆಗಬೇಕು ಅಂತ ಅಂದರೆ ಅದು ಶರಣರ ಜೀವನದಲ್ಲಿ ಮಾತ್ರ ಸಾಧ್ಯವಾಗುತ್ತೆ. ಯಾಕೆ ಅಂದರೆ ಎಲ್ಲ ಅರಿಷಡ್ ವರ್ಗಗಳನ್ನು ಅವರು ತೊರೆದಿರ್ತಾರೆ. ಯಾವ ಲೋಭವೂ ಇರೋದಿಲ್ಲ, ಅತಿ ಆಸೆ ಇರೋದಿಲ್ಲ, ಮತ್ಸರ ಇರೋದಿಲ್ಲ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅವ್ರನ್ನ ಕಂಡ್ರೆ ಆಗಲ್ಲ, ಇವ್ರನ್ನ ಕಂಡ್ರೆ ಆಗಲ್ಲ, ಅವ್ರು ಬೆಳಿಬಾರ್ದು, ಇವ್ರು ಬೆಳಿಬಾರ್ದು, ಹೇಗಾದರೂ ಮಾಡಿ ಅವರನ್ನು ಕೆಳಗೆ ಹಾಕಬೇಕು, ಆ ಎಲ್ಲ ವಸ್ತುಗಳನ್ನು ನಾನು ಪಡ್ಕೋಬೇಕು, ನನ್ನದಾಗಿರಬೇಕು, ಎಲ್ಲವೂ ನಂದೇ, ನನಗೇ ಬೇಕು, ಇಂತಹ ಸ್ವಾರ್ಥತೆ ಏನಿದೆ ಅಥವಾ ಅರಿಷಡ್ ವರ್ಗಗಳು ಅಂತ ಏನು ಕರಿತೀವಿ, ಎಲ್ಲ ಭಾವನೆಗಳನ್ನು, ಗುಣಗಳನ್ನು ಅವರು ಕಳ್ಕೊಂಡಿರ್ತಾರೆ ಶರಣರು. ಈ ಎಲ್ಲ ಗುಣಗಳನ್ನು ಕಳ್ಕೊಂಡಂಥ ಶರಣರು ಶಿವಕೃಪೆಯನ್ನು ಮಾತ್ರ ತಮ್ಮ ಗುರಿಯನ್ನಾಗಿ ಇಟ್ಕೊಂಡಿರ್ತಾರೆ. ಆ ಶಿವಕೃಪೆ ನನಗಾಗಬೇಕು ಅಂತ ಅಂದರೆ ನಾನು ಯಾವ ಮಾರ್ಗವನ್ನು ಅನುಸರಿಸಬೇಕು, ಯಾವ ನಿಟ್ಟಿನಲ್ಲಿ ನಾನು ಸಾಗಿದಾಗ ನನಗೆ ಶಿವಕೃಪೆ ಆಗುತ್ತೆ ಅನ್ನೋದಷ್ಟೇ ಅವರ ಆಲೋಚನೆಯಾಗಿರುತ್ತೆ. ಹಾಗಾಗಿ ಅವರು ಓರ್ವ ಗುರುವಿನ ಒಂದು ಸಹಕಾರವನ್ನು ಬೇಡ್ತಾ ಇರ್ತಾರೆ. ಯಾರಾದರೂ ಒಳ್ಳೆ ಗುರುಗಳು ಸಿಕ್ಕಿಬಿಟ್ಟು ಒಳ್ಳೆ ಮಾರ್ಗ ತೋರಿಸ್ಬಿಟ್ರೆ ಆ ಸನ್ಮಾರ್ಗದಲ್ಲಿ ನಾನು ನಡೀತಾ ಶಿವನಿಗೆ ಪ್ರಿಯನಾಗ್ಬಿಡ್ತೀನಿ, ಶಿವನಿಗೆ ಹತ್ತಿರ ಆಗ್ಬಿಡ್ತೀನಿ, ನನಗೆ ಶಿವಕೃಪೆ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಹಂಬಲಿಸ್ತಾ ಇರ್ತಾರೆ. ಅಂತಹ ಜನವರ್ಗವೇ ಶರಣ ಜನರು. ಅಂತಹ ಶರಣರ ಜೀವನ ಎಂದಿಗೂ ಪರಿಶುದ್ಧವಾಗಿರುತ್ತೆ ಹಾಗೂ ಅಂತಹ ಜೀವನ ಧನ್ಯವಾಗಿರುತ್ತೆ, ಸಾರ್ಥಕತೆಯನ್ನು ಮೆರೆಯುತ್ತೆ.
ಅಂತಹ ಜೀವನ ನಮ್ಮದಾಗಬೇಕು ಅಂತ ಅಂದರೆ ನಾವು ಯಾವುದೇ ಪಾಪ ಪುಣ್ಯಗಳನ್ನು ಲೆಕ್ಕಕ್ಕಿಟ್ಕೋಬಾರ್ದು. ಹಾಗೆ ಸ್ವರ್ಗ ನರಕದ ಜೀವನವನ್ನು ನಾವು ನಮ್ಮ ಗಮನದಲ್ಲಿಟ್ಕೊಂಡು ನಮ್ಮ ಕಾರ್ಯಗಳನ್ನು ಕಾಯಕಗಳನ್ನು ಮಾಡಬಾರ್ದು. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಶಿವನೇಮಿತವಾಗಿರುತ್ತೆ. ಶಿವನ ಆಣತಿಯಂತೆ ನಾವು ನಡ್ಕೋತಾ ಇದ್ದೀವಿ. ಶಿವ ಸದಾ ನನ್ನನ್ನು ಸನ್ಮಾರ್ಗದಲ್ಲೇ ನಡೆಸ್ತಾನೆ. ಶಿವ ಸದಾ ನನ್ನ ಕೈ ಹಿಡಿದು ನನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ಕಾಯಕದಲ್ಲೇ ತೊಡಗಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿರಬೇಕು. ಆ ನಂಬಿಕೆಯನ್ನು ಇಟ್ಕೊಂಡು ಯಾವಾಗ ನಾವು ಶಿವ ಸಾಕ್ಷಾತ್ಕಾರದತ್ತ ಶಿವಕೃಪೆಯನ್ನು ಪಡೆಯುವತ್ತ ನಾವು ಸಾಗ್ತಾ ಹೋಗ್ತೀವೋ ನಮ್ಮ ಕಾರ್ಯಗಳೂ ಕೂಡ ಹಾಗೇ ಪುಣ್ಯ ಕಾರ್ಯಗಳಾಗಿ ಸತ್ಕಾರ್ಯಗಳಾಗಿ ಸಾಗ್ತಾ ಹೋಗುತ್ತೆ. ಅದರ ವಿನಃ ನಾನು ಪುಣ್ಯದ ಫಲವನ್ನೇ ಪಡಿಬೇಕು ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ನಾನು ಈ ಕೆಲಸವನ್ನು ಈಗ ಈ ಭಿಕ್ಷುಕ ಇಲ್ಲಿ ಭಿಕ್ಷೆ ಬೇಡ್ತಿದ್ದಾನೆ, ಅವನಿಗೆ ನಾನೀಗ ಊಟವನ್ನು ಬಡಿಸ್ಬಿಟ್ರೆ ನನಗೆ ಪುಣ್ಯ ಬರುತ್ತೆ, ಆ ಪುಣ್ಯ ನನ್ನನ್ನು ಮುಂದೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ಈ ರೀತಿ ಲೆಕ್ಕಾಚಾರದ ಬದುಕನ್ನು ಮಾಡಬಾರ್ದು. ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಸನ್ನಿವೇಶಕ್ಕೆ ಅಗತ್ಯತೆ ಬೀಳುವಂತೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಯಾವ ಕಾಯಕವನ್ನು ನಾನು ಮಾಡಿದಾಗ, ಯಾವ ಸಂದರ್ಭದಲ್ಲಿ ಯಾವ ಕಾಯಕವನ್ನು ಮಾಡಿದಾಗ ಯಾವ ಒಂದು ಜೀವ ಉಳಿಯುತ್ತೆ ಅಥವಾ ಯಾವ ಜೀವಕ್ಕೆ ಒಳಿತಾಗತ್ತೆ, ಈ ಎಲ್ಲ ಚಿಂತನೆಗಳನ್ನು ನಾವು ಮಾಡುವಂತಹ ಚಾಕಚಕ್ಯತೆ ನಮ್ಮಲ್ಲಿರಬೇಕು. ನನಗೆ ಒಂದು ಕಥೆ ನೆನಪಾಗತ್ತೆ ಈ ಒಂದು ವಚನವನ್ನು ನೆನೆದಾಗ. ಪುಣ್ಯವೆಂದರಿಯೇ ಪಾಪವೆಂದರಿಯೇ, ಸ್ವರ್ಗವೆಂದರಿಯೇ ನರಕವೆಂದರಿಯೇ. ಇದ್ಯಾವುದರ ಲೆಕ್ಕಾಚಾರ ತೂಗಿ ಎಳೆದು ಲೆಕ್ಕಾಚಾರ ಮಾಡಿ ಕೆಲಸಗಳನ್ನು ಮಾಡೋದಕ್ಕಿಂತ ಆ ಶಿವ ನನ್ನಿಂದ ಏನನ್ನು ಮಾಡಿಸ್ತಿದ್ದಾನೆ, ಇದರಿಂದ ಏನು ಒಳಿತಾಗ್ತಾ ಇದೆ ಅನ್ನೋದನ್ನಷ್ಟೇ ನಾವು ಯೋಚನೆ ಮಾಡಬೇಕಾಗತ್ತೆ. ಒಬ್ಬರು ತಪಸ್ವಿಗಳಿದ್ರಂತೆ. ತಪಸ್ವಿಗಳು ಕಾಡಿನಲ್ಲಿ ಶಿವಧ್ಯಾನದಲ್ಲಿ ಕುಳಿತುಕೊಂಡು ಶಿವಧ್ಯಾನ ಮಾಡ್ತಾ ಇರ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ತಪಸ್ಸು ಮಾಡ್ತಾ ಅವರಿಗೆ ಏನೋ ಒಂದು ಶಿವಕೃಪೆ, ಶಿವನಾಣತಿ, ಏನೋ ಒಂದು ಶಿವನಾಣತಿಯಾದಂತೆ. ಮೊದಲೇ ನಾ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಹೇಳ್ತಾ ಇರ್ತೀವಿ, ಶಿವ ಅಂತ ಅಂದರೆ ಅದೊಂದು ಪ್ರಕಾಶಮಾನವಾದಂಥ ಜ್ಯೋತಿ. ಅದು ನಮ್ಮ ಅನುಭವಕ್ಕೆ ಬರುತ್ತೆ. ನಮ್ಮ ಕಣ್ಣಿಗೆ ಅದು ಗೋಚರವಾಗದೇ ಇದ್ದರೂ ಕೂಡ ನಮ್ಮ ಅನುಭವಕ್ಕೆ ಅದು ಬರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ ತಪಸ್ವಿಗಳಿಗೂ ಕೂಡ ಏನೋ ಒಂದು ಪ್ರಕಾಶಮಾನವಾದಂಥ ಬೆಳಕು ಅನುಭವಕ್ಕೆ ಬರುತ್ತೆ. ಆಗ ಅವರು ಏನೋ ಘಟನೆ ಆಗಬಹುದು, ಈ ನನ್ನ ಸುತ್ತಮುತ್ತ ಏನೋ ಘಟಿಸಬಹುದು ಅಂತ ಆಲೋಚಿಸಿ ತಪಸ್ಸನ್ನು ಅಲ್ಲಿಗೆ ಮುಗಿಸ್ಕೊಂಡು ಅವರು ಕುಟೀರದತ್ತ ಹೊರಟಿರ್ತಾರೆ. ಆ ಸಮಯದಲ್ಲಿ ಒಂದು ಜಿಂಕೆ ಛಂಗಂತ ನೆಗೆದು ಒಂದು ಮರದ ಹಿಂದೆ ಪೊದೆ ಬಳಸಿ ಹೊರಟು ಬಿಡುತ್ತೆ. ಆ ಜಿಂಕೆ ಛಂಗನ್ನು ನೆಗೆದಿದ್ದ ರಭಸಕ್ಕೆ ಆ ತಪಸ್ವಿಗಳು ಹಾಗೆ ತಟಸ್ಥರಾಗಿ ಹಾಗೆ ನಿಂತ್ಕೊಂಡು ಬಿಡ್ತಾರೆ. ಏನು ಹಿಂಗೆ ಛಂಗ್ ಅಂತ ನೆಗೆದು ಹಿಂಗೆ ಇಷ್ಟೊಂದು ವೇಗವಾಗಿ ಹೋಯ್ತಲ್ಲ ಅಂತ. ತಕ್ಷಣದಲ್ಲೇ ಅದು ಹೋದ ಒಂದು ಅರಕ್ಷಣದಲ್ಲೇ ಒಬ್ಬ ಬೇಡ ಕೂಡ ಬರ್ತಾನೆ, ಬೇಟೆಗಾರ ಬಂದ್ಬಿಟ್ಟು ಅಯ್ಯೋ ಇಲ್ಲೇ ಎಲ್ಲೋ ತಪ್ಪಿಸ್ಕೊಂಡು ಬಿಡ್ತಲ್ಲ ಅಂತ ಹೇಳಿ ಹುಡುಕೊಂಡು ಮತ್ತು ಅವನು ಛಂಗ್ ಅಂತ ನೆಗೆದು ಬಂದು ಹುಡುಕ್ತಾ ಇರ್ತಾನೆ. ತಪಸ್ವಿಗಳು ಕಾಣಿಸ್ತಾರೆ. ತಪಸ್ವಿಗಳಿಗೆ ಅವನು ಭಕ್ತಿಪೂರ್ವಕವಾಗಿ ವಿನಮ್ರದಿಂದ ನಮಸ್ಕಾರ ಮಾಡ್ತಾನೆ. ಆತ ಒಬ್ಬ ಮುಗ್ಧ ಜೀವಿ, ತನ್ನ ಕಾಯಕವನ್ನು ತಾನು ಮಾಡ್ತಾ ಇದ್ದಾನೆ. ಭಕ್ತಿಯಿಂದ ವಿನಮ್ರವಾಗಿ ಆ ತಪಸ್ವಿಗಳಿಗೆ ನಮಸ್ಕಾರ ಮಾಡಿ, ಮಹಾಸ್ವಾಮಿ, ನನ್ನ ಕುಟುಂಬ 3 ದಿನದಿಂದ ಊಟನೇ ಮಾಡಿಲ್ಲ, ಒಂದು ಬೇಟೆನೂ ಸಿಕ್ಕಿಲ್ಲ ಮಹಾಸ್ವಾಮಿ. ಒಂದು ಬೇಟೆ ಹೆಂಗೋ ಇಲ್ಲೊಂದು ಜಿಂಕೆ ಓಡಾಡ್ತಿತ್ತು, ಅದನ್ನು ಬೇಟೆ ಆಡಿ ನನ್ನ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕೋಣ ಅಂತ ಬಂದೆ, ಆದರೆ ಇಲ್ಲೇ ಎಲ್ಲೋ ತಪ್ಪಿಸ್ಕೊಂಡ್ಬಿಡ್ತು. ಈ ಕಡೆ ಎಲ್ಲಿ ಯಾವ ಕಡೆಗೆ ಹೋಯಿತು ಅಂತ ನೀವು ಹೇಳಿಬಿಟ್ರೆ ನಾನು ಆ ಕಡೆಗೆ ಬಾಣ ಬಿಟ್ಬಿಡ್ತೀನಿ, ನನ್ನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬುತ್ತೆ ಮಹಾಸ್ವಾಮಿ ಅಂತ ಹೇಳ್ತಾರೆ. ಆಗ ಅವನು ಯೋಚನೆ ಮಾಡ್ತಾರೆ ತಪಸ್ವಿ, ಈಗ ಏನು ಮಾಡೋದು? ತಪಸ್ವಿಗೆ ಒಂದು ಟಾಸ್ಕ್ ಇದ್ದಂಗೆ ಈಗ ತಪಸ್ವಿಗೆ. ಇತ್ತ ಜಿಂಕೆಯನ್ನು ಈ ದಾರಿಯಲ್ಲೇ ಹೋಯಿತು ಅಂತ ತೋರಿಸಿದ್ರೆ, ಒಂದು ಮುಗ್ಧ ಅಸಹಾಯಕ ಜೀವಿಯನ್ನು ಈ ತಪಸ್ವಿ ಬಲಿ ಕೊಟ್ಟಂಗಾಗುತ್ತೆ ಬೇಡನ ಬಾಣಕ್ಕೆ. ಅಕಸ್ಮಾತ್
ಜಿಂಕೆಯ ಪರವಾಗಿ ತಪಸ್ವಿಗಳು ನಿಂತು ಬೇಡನಿಗೆ ವಿರುದ್ಧವಾಗಿ ಸುಳ್ಳು ಹೇಳಿಬಿಡ್ತು ಅಂತ ಅಂದರೆ, ಇಲ್ಲ ಇಲ್ಲ ನಾನು ಈ ಕಡೆ ಎಲ್ಲೂ ಹೋಗಿದ್ದು ನೋಡಲಿಲ್ಲ ಅಂತ ಏನಾದರೂ ಅವ್ರು ಹೇಳಿದ್ರೆ ಬೇಡನಿಗೆ ವಂಚನೆ ಮಾಡ್ದಂಗೆ ಆಗುತ್ತೆ. ಪಾಪ ಬೇಡ ಅವನ ವೃತ್ತಿಯೇ ಅದು, ಕಾಯಕವೇ ಅದು, ಆ ಬೇಟೆಗಾರನ ಕಾಯಕವೇ ಅದು. ಕಾಡಿನಲ್ಲಿ ಏನು ಯಾವ ಒಂದು ಪ್ರಾಣಿ ಪಕ್ಷಿಗಳು ಸಿಗುತ್ತೋ ಅದನ್ನು ಬೇಟೆಯಾಡೋದು, ತೊಗೊಂಡು ಬಂದು ತನ್ನ ಹೆಂಡತಿ ಮಕ್ಕಳಿಗೆ ತಿನ್ನಿಸಿ ತಾನು ತಿಂದು ಹೊಟ್ಟೆ ಹೊರೆಯೋದು, ಅಷ್ಟೇ ಅವನ ಜೀವನ. ಅದೂ ಕೂಡ ಶಿವನ ಆಣತಿಯಂತೆ ಆಗ್ತಾ ಇದೆ ಅವನ ಜೀವನವೂ ಕೂಡ. ಈಗ ತಪಸ್ವಿಗಳಿಗೆ ಒಂದು ಟಾಸ್ಕ್, ಹೇಗಪ್ಪ ಈಗ ಮಾಡೋದು ಅಂತ ತಪಸ್ವಿಗಳು ಯೋಚನೆ ಮಾಡ್ತಾರೆ. ನಾನು ಆವಾಗಲೇ ಹೇಳಿದೆ, ಯಾವ ಸಂದರ್ಭೋಚಿತವಾಗಿ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಪಾಪ ಪುಣ್ಯ ಸ್ವರ್ಗ ನರಕ ಇದ್ಯಾವುದನ್ನೂ ಲೆಕ್ಕಾಚಾರ ಹಾಕಿದಾಗೆ ಶಿವನಿಗೆ ಅರ್ಪಿತವಾಗುವಂತೆ ನಾವು ನಮ್ಮ ಕಾಯಕವನ್ನು ಮಾಡಬೇಕು ಅಂತ. ಆಗ ಇಲ್ಲಿ ತಪಸ್ವಿಗಳು ಆಲೋಚನೆ ಮಾಡ್ತಾರೆ, ನಾನೀಗ ಹೌದು ಜಿಂಕೆ ಈ ಕಡೆನೇ ಹೋಗಿದೆ, ಹೋಗು ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಜಿಂಕೆಯನ್ನು ಬಲಿ ಕೊಟ್ಟ ಹಾಗಾಗುತ್ತೆ. ನನ್ನಿಂದ ಒಂದು ಜಿಂಕೆ ಅನ್ಯಾಯವಾಗಿ ಬಲಿಯಾಗುತ್ತೆ. ಆ ಜಿಂಕೆ ನನಗೇನೂ ಮಾಡಿಲ್ಲ, ನಾನು ಯಾಕೆ ಅದರ ಜೀವವನ್ನು ಕಳೆಯೋ ಅಂಥ ಕೆಲಸವನ್ನು ನನ್ನಿಂದ ಮಾಡಬೇಕು, ತಪ್ಪಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಹಾಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಒಂದು ಶರಣರಿಗೆ ಕೊಡುವಂಥ ಗೌರವವನ್ನು ಕೊಟ್ಟು ದೇವರ ಸ್ಥಾನದಲ್ಲಿ, ಅಪ್ಪ ಮಹಾಸ್ವಾಮಿ ನಮ್ಮ ಹೆಂಡತಿ ಮಕ್ಕಳು ಊಟ ಮಾಡಿ 3 ದಿನ ಆಗಿದೆ, ಈಗ ಬೇಟೆನೇ ಸಿಕ್ಕಿಲ್ಲ, ಈಗ ಯಾವುದೋ ಒಂದು ಬೇಟೆ ಹುಡುಕೊಂಡು ಬಂದೆ, ಅದು ಯಾವ ಕಡೆ ಹೋಯ್ತು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ, ನನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸಿದ ಪುಣ್ಯ ನಿಮಗೆ ಸಿಗುತ್ತೆ. ಹೀಗೆ ಬೇಡಿದಾಗ ಬೇಟೆಗಾರನ ಪರವಾಗಿ ಅವನು ಹೇಳಿದ್ರೆ ಜಿಂಕೆಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಪಾಪ ಮುಗ್ಧ ಜಿಂಕೆ ಬದುಕೊಳ್ಳಿ, ಇಲ್ಲಪ್ಪ ನಾನು ನೋಡಿಲ್ಲ ಅಂತ ಬೇಟೆಗಾರನಿಗೇನಾದರೂ ಅವ್ರು ಹೇಳಿದ್ರೆ ಬೇಟೆಗಾರನ ಹೆಂಡತಿ ಮಕ್ಕಳು ಪಾಪ ಅವರು ತಪಸ್ವಿಗಳಿಗೆ ಏನು ಮಾಡಿಲ್ಲ, ಉಪವಾಸದಿಂದ ಸಾಯೋ ಹಾಗಾಗುತ್ತಲ್ಲ, ಏನು ಮಾಡೋದು ಅಂತ ತಪಸ್ವಿಗಳು ಯೋಚನೆ ಮಾಡ್ತಾರಂತೆ. ಯೋಚನೆ ಮಾಡಿ ಜಿಂಕೆ ಚಂಗನೆ ಹಾರಿದ್ದಂತೂ ನಿಜ, ಆದರೆ ಅದು ಯಾವ ಕಡೆ ಹೋಗಿರಬಹುದು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಯಾಕೆ ಅಂದರೆ ಸಾಕಷ್ಟು ಮಾರ್ಗಗಳಿದೆ, ಹಿಂಗೋಗಿ ಹಿಂಗೆ ತಿರುಗಿರಬಹುದು, ಮತ್ತು ಹಿಂಗೋಗಿ ಆ ಕಡೆ ಇನ್ನೊಂದು ಮಾರ್ಗವನ್ನು ಅನುಸರಣೆ ಮಾಡಿರಬಹುದು. ಹೇಗೆ ಗೊತ್ತಾಗತ್ತೆ? ಜಿಂಕೆ ಹಾರಿದ್ದಂತೂ ನಿಜ, ಆದರೆ ಅದು ಯಾವ ಕಡೆ ಹೋಯಿತು ಅನ್ನೋದನ್ನು ನಾನು ಗಮನಿಸಲಿಲ್ಲ ಅಂತ ಹೇಳ್ತಾರಂತೆ. ಅಲ್ಲಿ ಸುಳ್ಳಿಗೆ ಸುಳ್ಳೂ ಅಲ್ಲ, ಸತ್ಯಕ್ಕೆ ಸತ್ಯವೂ ಅಲ್ಲ, ಪಾಪವೂ ಅಲ್ಲ, ಪುಣ್ಯವೂ ಅಲ್ಲ, ಸ್ವರ್ಗವೂ ಅಲ್ಲ, ನರಕವೂ ಅಲ್ಲ. ನೋಡಿ, ಈ ರೀತಿಯ ಚಾಕಚಕ್ಯತೆ ನಮ್ಮಲ್ಲಿ ಇರಬೇಕು. ಶರಣರೂ ಕೂಡ ಹಾಗೆ ಚಾಕಚಕ್ಯತೆಯಿಂದ ಲೋಕ ಕಲ್ಯಾಣಕ್ಕಾಗಿ, ಸಮಾಜ ಹಿತಕ್ಕಾಗಿ, ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಅವರ ಕಾಯಕವನ್ನು ಅವರು ಮಾಡ್ತಾ ಇರ್ತಾರೆ. ಅದು ಕೂಡ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ. ಅಂತಹ ಕಾರ್ಯಗಳನ್ನು ನಾವು ಮಾಡಬೇಕು. ನೋಡಿ, ಈಗ ಆ ತಪಸ್ವಿ ಹಾಗೆ ಹೇಳಿದ್ರಿಂದ ಬೇಟೆಗಾರ ತನ್ನ ಕಾಯಕವನ್ನು ತಾನು ಮುಂದುವರಿಸ್ತಾನೆ. ಅವನ ಶಕ್ತಿ ಸಾಮರ್ಥ್ಯ, ಅವನ ನಂಬಿಕೆ ಇಟ್ಟಿದ್ರೆ, ಅವನ ಶಕ್ತಿ ಸಾಮರ್ಥ್ಯದಲ್ಲಿ ಆತ ನಂಬಿಕೆ ಇಟ್ಟಿದ್ರೆ, ಅವನ ಒಂದು ವಿದ್ಯೆಯಲ್ಲಿ ಅವನು ಪರಿಣಿತನಾಗಿದ್ದರೆ ಜಿಂಕೆ ಯಾವ ಕಡೆ ಹೋಗಿರಬಹುದು. ಬೇಟೆಗಾರರಿಗೆ ಅದು ಸಾಮಾನ್ಯ ಅರಿವಿದ್ದೇ ಇರುತ್ತೆ. ಯಾಕೆಂದರೆ ಸಾಕಷ್ಟು ಬೇಟೆಗಳನ್ನು ಆಡ್ತಾ ಇರ್ತಾರೆ. ಒಂದು ಕಡೆ ಹೋಗಿದ್ದ ಜಿಂಕೆ ಮತ್ತೆ ಅದು ಯಾವ ರೀತಿ ಯಾವ ಕಡೆಗೆ ಟರ್ನ್ ತಗೊಂಡಿರಬಹುದು ಅನ್ನೋದನ್ನು ಅವರು ಲೆಕ್ಕಾಚಾರ ಹಾಕುವಂಥ ಒಂದು ಚಾಕಚಕ್ಯತೆ ಅವರಲ್ಲೂ ಕೂಡ ಇರುತ್ತೆ. ಆ ಒಂದು ಚಾಕಚಕ್ಯತೆಯನ್ನು ಬಳಸ್ಕೊಂಡು, ಆತನ ಒಂದು ಶಕ್ತಿ ಸಾಮರ್ಥ್ಯವನ್ನು ಬಳಸ್ಕೊಂಡು ಆತ ಹುಡುಕೊಳ್ಳಿ ಅಂತ ಹೇಳಿ ತಪಸ್ವಿಗಳು ಅಲ್ಲಿ ಜಿಂಕೆಗೂ ಅನ್ಯಾಯ ಆಗದ ಹಾಗೆ, ಬೇಟೆಗಾರನಿಗೂ ಅನ್ಯಾಯ ಆಗದಾಗೆ, ತನ್ನತನಕ್ಕೆ ತಾನು ದ್ರೋಹ ಮಾಡದ ಹಾಗೆ ಎಲ್ಲ ದೃಷ್ಟಿಕೋನದಲ್ಲೂ ಯೋಚನೆ ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ಆಗ ಬೇಟೆಗಾರ ಹುಡುಕ್ತಾ ಹೋಗ್ತಾ ಇರ್ತಾನೆ. ಮತ್ತು ಯಾವುದೋ ಒಂದು ಬೇಟೆ ಸಿಗುತ್ತೆ, ಅದನ್ನು ಬೇಟೆ ಆಡ್ತಾನೆ ಬರ್ತಾನೆ, ತನ್ನ ಹೆಂಡತಿ ಮಕ್ಕಳಿಗೆ ಉಣಿಸ್ತಾನೆ. ಹೀಗೆ ಪಾಪ ಪುಣ್ಯ ಸ್ವರ್ಗ ನರಕ ಇದ್ಯಾವುದನ್ನೂ ಅರಿಯದಂಗೆ, ಲೆಕ್ಕಾಚಾರ ಹಾಕದಂಗೆ ನಮ್ಮ ಕೈಯಿಂದ ಯಾವ ರೀತಿಯ ಸಮಾಜಮುಖಿ ಕೆಲಸ ಆಗುತ್ತೆ, ಒಳ್ಳೆ ರೀತಿಯ ಕೆಲಸ ಆಗುತ್ತೆ, ಸಮಯ ಸಂದರ್ಭೋಚಿತ ಬಂದು ಅಥವಾ ಒಂದು ಜೀವವನ್ನು ಉಳಿಸುವಂತಹ ಶಕ್ತಿ ಒಂದು ಸುಳ್ಳಿಗಿದೆ ಅಂತ ಅಂದಾಗ ಆ ಸುಳ್ಳನ್ನು ಹೇಳೋದ್ರಲ್ಲೂ ಕೂಡ
ಪಾಪವಿಲ್ಲ ಅನ್ನೋದನ್ನು ತಪಸ್ವಿಯಲ್ಲಿ ತೋರಿಸಿದ್ದಾರೆ. ಹಾಗೆ ನಮ್ಮ ಸಾಮಾನ್ಯ ಮನುಷ್ಯರ ಜೀವದಲ್ಲೂ ಹಾಗೇನೆ. ಸಾಮಾನ್ಯರ ಮನುಷ್ಯನ ಜೀವನದಲ್ಲಿ ಕೆಲವೊಮ್ಮೆ ತನ್ನ ಒಂದು ಉಳಿವಿಗಾಗಿಯೋ ಅಥವಾ ತನ್ನವರ ಉಳಿವಿಗಾಗಿಯೋ ಮತ್ತಾರಿಗೂ ಅನ್ಯಾಯವಾಗದಂತೆ ಎಲ್ಲೋ ಒಂದು ಕಡೆ ಸುಳ್ಳು ಹೇಳಿದ್ದಾರೆ ಅಂತ ಅಂದಾಗ ಅಲ್ಲಿ ಅದು ಪಾಪಕಾರ್ಯವಾಗಿ ಮಾರ್ಪಾಡಣೆ ಆಗೋದಿಲ್ವಂತೆ. ಆದರೆ ಯಾವ ಮಟ್ಟದಲ್ಲಿದೆ ಅನ್ನೋದು ಕೂಡ ಅಲ್ಲಿ ಅನ್ವಯ ಆಗತ್ತೆ. ಯಾವ ಮಟ್ಟದಲ್ಲಿ ನಾವು ಆ ಸುಳ್ಳನ್ನು ಹೇಳಿದ್ದೀವಿ, ಯಾವ ಕಾರಣಕ್ಕಾಗಿ ಹೇಳಿದ್ದೀವಿ, ಅದರಿಂದ ಆದಂಥ ಪರಿಣಾಮಗಳೇನು, ಅವುಗಳ ಮೂಲಕ ಅದು ಪಾಪ ಕೆಲಸಕ್ಕೆ ಸೇರುತ್ತೋ ಅಥವಾ ಪುಣ್ಯ ಕೆಲಸಕ್ಕೆ ಸೇರುತ್ತೋ ಅನ್ನೋದು ನಿರ್ಧಾರಿತವಾಗುತ್ತೆ. ಅಂತಹ ಚಾಕಚಕ್ಯತೆ ನಮ್ಮಲ್ಲಿರಬೇಕು. ಅಂತಹ ಚಾಕಚಕ್ಯತೆಯನ್ನು ಹೊಂದಿಕೊಂಡಿದ್ದಂಥ ಜೀವನ ಅಂದರೆ ಶರಣರ ಜೀವನ. ಅಂತಹ ಶರಣರ ಜೀವನ ಎಂದಿಗೂ ಶುದ್ಧವಾದದ್ದು, ಧನ್ಯವಾದದ್ದು. ಅಂತಹ ಶರಣರ ಜೀವನವನ್ನು ಕಟ್ಟಿಕೊಟ್ಟಂತಹ ಬಸವಣ್ಣನವರು, ಆ ಬಸವಣ್ಣನವರ ಅನುಯಾಯಿಯಾಗಿ ಕಂಡುಕೊಂಡಂತಹ ನಿಜದೈವ ಪರಿಕಲ್ಪನೆಯನ್ನು ಆರಾಧಿಸುವಂತೆ ನಾನು ಕಲ್ತ್ಕೊಂಡಿದ್ದರಿಂದ ನಾನು ಇಂದು ಭವಬಂಧನಗಳಿಗೆ ಸಿಲುಕದಂತೆ, ಯಾವ ಜಂಜಾಟಗಳೂ ಇಲ್ಲದಂತೆ ನಿಶ್ಚಿಂತನಾಗಿದ್ದೇನೆ ಕೂಡಲ ಸಂಗಮ ದೇವ ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ನೋಡಿ. ಪಾಪ ಪುಣ್ಯಗಳಾವುದನ್ನೂ ಲೆಕ್ಕಿಸದೆ, ಸ್ವರ್ಗ ನರಕಗಳಾವುದನ್ನೂ ಬೇಡದೆ, ಯಾವ ಒಂದು ಮನಸ್ಸು ಶುದ್ಧವಾಗಿ ನಡೆದುಕೊಳ್ಳುತ್ತೋ, ಯಾವ ಒಂದು ಜೀವನ ಧನ್ಯತೆ ಸಾರ್ಥಕತೆಯನ್ನು ಗಳಿಸುತ್ತೋ ಅಂತಹ ಒಂದು ಜೀವನವನ್ನು ಕಟ್ಟಿಕೊಟ್ಟಂಥ ಆಚರಣೆಯನ್ನು ನಾವು ಆರಾಧಿಸಿದಾಗ ನಿಶ್ಚಿಂತರಾಗ್ತೀವಿ. ಬಸವಣ್ಣನವರು ಕೂಡ ಅದೇ ನಿಟ್ಟಿನಲ್ಲಿ ಸಾಗಿದವರು. ಈಗ ನೋಡಿ, ಬಸವಣ್ಣನವರ ಜೀವನದಲ್ಲಿ ಅಕ್ಕ ಮಹಾದೇವಿಯವರು ಬಂದಾಗ, ಅಕ್ಕ ಮಹಾದೇವಿ ಉಟ್ಟುಡುಗೆಯನ್ನು, ಅದು ಕೂಡ ಓರ್ವ ಹೆಣ್ಣು ಮಗಳಾಗಿ ಉಟ್ಟುಡುಗೆಯನ್ನು ಬಿಚ್ಚಿ ತನ್ನ ಕೇಶವನ್ನು ಮರೆಮಾಡಿಕೊಂಡು ಬಂದಂಥ ಆ ದಿಟ್ಟ ಮಹಿಳೆ ಅಕ್ಕ ಮಹಾದೇವಿ ಅಷ್ಟೂ ಪುರುಷರ ನಡುವೆ ಆಕೆ ಬೆತ್ತಲಾಗಿ ನಿಂತಿದ್ದಾಳೆ ಅಂತ ಅಂದಾಗ, ಇದು ಎಂಥ ಕೃತ್ಯ ನೀನು ಮಾಡ್ತಾ ಇರೋದು, ಇದು ಏನು ಕೆಲಸ ಮಾಡ್ತಾ ಇದೆಯಾ, ಮತಿಗೇಡಿ ಕೆಲಸನ ಏನಿದು ಅಂತ ಅಲ್ಲಿ ಬಸವಣ್ಣನವರು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ, ಪಾಪವೆಂದರಿಯೇ, ಪುಣ್ಯವೆಂದರಿಯೇ, ಸ್ವರ್ಗವೆಂದರಿಯೇ, ನರಕವೆಂದರಿಯೇ, ಶಿವ ಶಿವ ಶಿವಶರಣೆಂದು ಶುದ್ಧ ನೋಡಯ್ಯ, ಶಿವ ಶಿವ ಶಿವಶರಣೆಂದು ಧನ್ಯ ನೋಡಯ್ಯ, ಕೂಡಲ ಸಂಗಮ ದೇವಯ್ಯ, ನಿನ್ನ ನರ್ಚಿಸಿ ಪೂಜಿಸಿ ನಿಶ್ಚಿಂತನಾದೆ. ಈ ಭಾವ ಅವರಲ್ಲಿ ಬಂದ್ಬಿಟ್ಟಿತ್ತು. ಆ ಹೆಣ್ಣು ಯಾಕೆ ಹಾಗೆ ಬಂದಿದ್ದಾಳೋ ಏನೋ, ಅದರ ಪೂರ್ವ ಏನಿದೆಯೋ ಏನೋ, ಅದನ್ನೆಲ್ಲ ಅರಿಯುವಂತಹ ಕಾಯಕ ಆಗಬೇಕು. ಮೊದಲು ಯಾಕೆ ಈ ರೀತಿ ಆಕೆ ಬಂದಿದ್ದಾಳೆ ಅದನ್ನೆಲ್ಲ ತಿಳ್ಕೋಬೇಕು. ಅನಂತರ ಅದಕ್ಕೆ ಏನು ಮಾರ್ಗ ಇದೆ ಅದನ್ನು ನಾವು ಕಂಡ್ಕೋಬೇಕು ಅನ್ನೋದು ಅವರ ಒಂದು ಇಚ್ಛೆಯಾಗಿತ್ತು ಮತ್ತು ಅವರ ಒಂದು ಮನಸ್ಥಿತಿ ಆಗಿತ್ತು. ಹಾಗಾಗೇ ಅವರು ಯಾವ ರೀತಿಯ ಲೆಕ್ಕಾಚಾರ ಇಲ್ಲದ ಹಾಗೆ, ಶಿವ ನನ್ನಿಂದ ಏನು ಮಾಡಿಸ್ತಾನೋ ಅದು ಶಿವನಿಗೇ ಅರ್ಪಿತ, ಶಿವನಾಣತಿ ಇಲ್ಲದೆ ಯಾವುದೂ ಸಾಗದು, ಹಾಗಾಗಿ ನನ್ನಿಂದ ಆಗುವಂತಹ ಪ್ರತಿ ಕಾರ್ಯವೂ ಶಿವನಾಣತಿ, ಅವನೇ ಈ ರೀತಿಯ ಕಾಯಕಗಳನ್ನು ಮಾಡಿಸ್ತಾ ಇರೋದು, ಆತನೇ ಸೂತ್ರಧಾರ ಅನ್ನೋದನ್ನು ಬಸವಣ್ಣನವರು ನಂಬಿಕೊಂಡಿದ್ದರಿಂದ ಆ ಕಾಣದ ದೇವ, ಆ ಗೋಚರ ಶಕ್ತಿ, ಆ ಪ್ರಕಾಶಮಾನವಾದ ಬೆಳಕನ್ನು ಭರವಸೆಯ ಬೆಳಕಾಗಿ ಮನಸ್ಸಿನಲ್ಲಿ ಶೇಖರಿಸಿ ತನ್ನ ಮನದ ಚೈತನ್ಯವನ್ನೇ ಶಿವ ಅಂತ ನಂಬಿಕೊಂಡು ಆ ಒಂದು ಪರಿಕಲ್ಪನೆಯನ್ನು ಆರಾಧಿಸಿ ಪೂಜಿಸಿದ್ರಿಂದ ಬಸವಣ್ಣನವರು ನಿಶ್ಚಿಂತವಾದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಯಿತು. ಆದರೂ ಕೂಡ ಸಾಕಷ್ಟು ಜನ ವಿರೋಧಿಗಳು ಕೂಡ ಇದ್ದರು ಅಂತ ಹೇಳಿ, ವಿರೋಧಿಗಳಿಂದ ಎಷ್ಟು ವಚನಗಳು ನಾಶ ಆಯಿತು, ಕ್ರಾಂತಿನೇ ಆಗೋಯಿತು.
ಅದು ಒಂದು ಭಾಗ ಆದರೂ ಕೂಡ ಇಲ್ಲಿ ಬಸವಣ್ಣನವರು ಎಲ್ಲವನ್ನೂ ಪರಿತ್ಯಾಗ ಮಾಡಿ, ವೈಭೋಗದ ಜೀವನವನ್ನು ಪರಿತ್ಯಾಗ ಮಾಡಿ, ದಾಂಪತ್ಯ ಜೀವನವನ್ನು ಪರಿತ್ಯಾಗ ಮಾಡಿ, ಎಲ್ಲವನ್ನ ಪರಿತ್ಯಾಗ ಮಾಡಿ ಅವರು ಅನುಭವ ಮಂಟಪದಲ್ಲಿ ಸಾಮಾನ್ಯ ಮನುಷ್ಯನಂತೆ ಜೀವನ ಮಾಡ್ತಾ ಯಾವ ಲೆಕ್ಕಾಚಾರವೂ ಇಲ್ಲದ ಹಾಗೆ ಆ ಶಿವ ನನಗೆ ಏನನ್ನು ಇಚ್ಛಿಸ್ತಾನೋ, ಆ ಶಿವ ಏನನ್ನು ನನ್ನಲ್ಲಿ ದಯಪಾಲಿಸ್ತಾನೋ ಅಥವಾ ಏನು ಮಾಡು ಅಂತ ಪ್ರೇರೇಪಿಸ್ತಾನೋ, ಆ ಶಿವ ಪ್ರೇರಣೆಯಿಂದ ನನ್ನಿಂದ ಯಾವ್ಯಾವ ಕಾಯಕಗಳು ಕೃತ್ಯಗಳು ಆಗ್ತಾ ಇದೆ ಎಲ್ಲವೂ ಶಿವನಿಗೆ ಅರ್ಪಿತ. ಪಾಪ ಪುಣ್ಯ ಸ್ವರ್ಗ ನರಕ ಎಲ್ಲವೂ ಅವನಿಗೇ ಅರ್ಪಿತ. ಅವನು ಏನನ್ನು ದಯಪಾಲಿಸ್ತಾನೋ ಅದಷ್ಟೇ ನನಗೆ ಸೀಮಿತ ಅಂತ ನಂಬಿ ಅವರು ನಡೆದಿದ್ದರಿಂದ ಅವರು ನಿಶ್ಚಿಂತವಾದ ಜೀವನವನ್ನು ಸಾಗಿಸಿದ್ರು. ಅಂತಹ ನಿಶ್ಚಿಂತೆಯಾದ ಜೀವನ ನಮ್ಮದೂ ಆಗಬೇಕು ಅಂತ ಅಂದರೆ ನಾವು ಯಾವುದೇ ಲೆಕ್ಕಾಚಾರಗಳಿಲ್ಲದ ಜೀವನವನ್ನು ಮಾಡಬೇಕಾಗತ್ತೆ. ಲೆಕ್ಕಾಚಾರ ಇದ್ದಾಗ ಮಾತ್ರ ಈ ರೀತಿಯ ಅಳೆಯೋದು ತೂಗೋದು ಬರುತ್ತೆ ನಮ್ಮಲ್ಲಿ. ಈ ಕೆಲಸ ಮಾಡಿದ್ರೆ ಹಿಂಗಾಗ್ಬೋದು, ಆ ಕೆಲಸ ಮಾಡಿದ್ರೆ ಹಿಂಗಾಗ್ಬೋದು, ನಾನು ಅವನಿಗೆ ಈ ಸಹಾಯ ಮಾಡಿದ್ರೆ ಅವನ ದೃಷ್ಟಿಲಿ ನಾನು ದೇವರಾಗ್ಬೋದು, ಅಥವಾ ನಾನು ಈ ಥರ ಸಹಾಯ ಮಾಡಿ ನಾನು ಅನ್ನೋದನ್ನು ನಾನು ಮೆರಿಬಹುದು. ಕೆಲವೊಮ್ಮೆ ನೋಡಬಹುದು ನೀವು ದೇವಸ್ಥಾನಗಳು ಅಂತ ಹೇಳಿ ಅಪ್ಪ ದೇವ್ರು ನನಗೆ ಎಷ್ಟು ಚೆನ್ನಾಗಿ ಎಲ್ಲ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಆದರೆ ಅದೇ ದೇವಸ್ಥಾನದಲ್ಲಿ ಅವನ ಹೆಸರಿರುತ್ತೆ, ಈ ದೇವಸ್ಥಾನ ಕಟ್ಟಿದ್ದು ನಾನೇ ಅಂತ. ಅದು ಎಂತಹ ವಿನೋದ ಅಥವಾ ಅಪಹಾಸ್ಯ ಅಂತ ಅಂದರೆ, ಎಲ್ಲ ದೇವರೇ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾರೆ. ಆದರೆ ಆ ದೇವ್ರು ಕೊಟ್ಟಿದ್ದನ್ನೇ ಈ ದೇವ್ರು ಕಟ್ಟಿಸ್ಲಿಕ್ಕೆ ದಾನ ಮಾಡಿದ್ದು ದಾನಿ ನಾನೇ ಅಂತ ಬೋರ್ಡ್ ಹಾಕಿಸ್ಕೊಂಡಿರ್ತಾರೆ. ಇದನ್ನು ನೋಡಿದಾಗ ಹೆಂಗೆ ಅನಿಸುತ್ತೆ ಅಂತ ಅಂದರೆ, ಎಲ್ಲಿ ಎಂಥ ಜನಗಳ ಮಧ್ಯೆ ನಾವಿದ್ದೀವಿ ಅಂತ ಯೋಚನೆ ಮಾಡಬೇಕಾಗಿ ಬರುತ್ತೆ. ಈ ರೀತಿ ಮಾಡೋ ಅಂಥವ್ರು ಯಾರಿದ್ದಾರೆ, ದೇವರು ಕೊಟ್ಟಿದ್ದನ್ನು ಮತ್ತೆ ನಾನೇ ಇದ್ರ ದಾನಿ ಅಂತ ಹೇಳಿ ಬೋರ್ಡ್ ಹಾಕಿಸ್ಕೊಳ್ಳೋ ಅಂಥ ಜನವರ್ಗ ಏನಿದೆ, ಅಂತಹ ಜನವರ್ಗದವ್ರಿಗೆ ಇದನ್ನು ಹೇಳಿರೋದು. ಪಾಪ ಪುಣ್ಯ ಸ್ವರ್ಗ ನರಕ ಇದೆಲ್ಲದನ್ನು ನೀನು ಮಾಡೋ ಕಾಯಕದಿಂದ ಇದೆಲ್ಲ ನಿರ್ಧಾರ ಆಗುತ್ತೆ ಅಂತ ನೀನು ಈ ಥರ ಕೆಲಸಗಳನ್ನ ಮಾಡು ಅಂತ ಅಲ್ಲ. ಶಿವನ ಆಣತಿಯಿಂದ ಶಿವಪ್ರೇರಿತನಾಗಿ ನಿನ್ನ ಮನಸ್ಸಿನಿಂದ ನೀನು ಮಾಡೋ ಅಂಥ ಕಾಯಕ, ಅದರಿಂದ ಜನಗಳಿಗೆ ಎಷ್ಟು ಒಳಿತಾಗ್ತಾ ಇದೆ ಅಂತಹ ಸತ್ಕಾರ್ಯಗಳನ್ನು ನೀನು ಮಾಡ್ತಾ ಹೋಗು. ಫಲಾಫಲಗಳನ್ನು ಬಿಟ್ಟುಬಿಡು. ಆ ಸತ್ಕಾರ್ಯಗಳ ಒಂದು ಕಾಯಕ ನೀನು ಏನು ಮಾಡ್ತೀಯ, ಆ ಕಾಯಕದ ಫಲ ನಿನ್ನನ್ನು ಪಾಪದತ್ತಲೋ ಪುಣ್ಯದತ್ತಲೋ ಸ್ವರ್ಗದತ್ತಲೋ ನರಕದತ್ತಲೋ ಕರ್ಕೊಂಡೋಗುತ್ತೆ. ಆದರೆ ನೀನು ಮಾಡೋ ಕಾಯಕ ಎಂಥದ್ದು ಅನ್ನೋದು ನಿನಗೆ ಅರಿವಿರಬೇಕು. ಆ ಅರಿವಿದ್ದಾಗ ಮಾತ್ರ ನೀನು ಸತ್ಕಾರ್ಯಗಳನ್ನೇ ಮಾಡ್ತೀಯ. ಸತ್ಕಾರ್ಯಗಳು ಶಿವಾರ್ಪಿತವಾಗುತ್ತೆ. ಶಿವಾರ್ಪಿತವಾದಂಥ ಸತ್ಕಾರ್ಯಗಳಿಂದ ಪುಣ್ಯಪ್ರಾಪ್ತಿ ನಿನಗಾಗತ್ತೆ. ಪುಣ್ಯಪ್ರಾಪ್ತಿ ನಿನಗಾದರೆ ಸ್ವರ್ಗಸ್ಥನೇ ನೀನಾಗ್ತೀಯ. ಈ ರೀತಿಯ ಒಂದು ಬಾಂಧವ್ಯ ನಿನ್ನಲ್ಲಿ ಇರಬೇಕೇ ವಿನಃ ಲೆಕ್ಕಾಚಾರದ ಬಾಂಧವ್ಯವಲ್ಲ ಅನ್ನೋದನ್ನು ಬಸವಣ್ಣನವರು ಈ ವಚನದ ಮೂಲಕ ಹೇಳಿದ್ದಾರೆ. ಮತ್ತೊಮ್ಮೆ ವಚನವನ್ನು ಓದ್ತೀನಿ, ಆಲಿಸಿ ನಿಮ್ಮದೇ ದೃಷ್ಟಿಕೋನದಲ್ಲಿ ಅದನ್ನು ಅರ್ಥೈಸಿಕೊಳ್ಳಿ, ಅಳವಡಿಸಿಕೊಳ್ಳಿ. ಪುಣ್ಯವೆಂದರಿಯೇ ಪಾಪವೆಂದರಿಯೇ ಸ್ವರ್ಗವೆಂದರಿಯೇ ನರಕವೆಂದರಿಯೇ ಶಿವ ಶಿವ ಶಿವಶರಣೆಂದು ಶುದ್ಧ ನೋಡಯ್ಯ, ಶಿವ ಶಿವ ಶಿವಶರಣೆಂದು ಧನ್ಯ ನೋಡಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ನರ್ಚಿಸಿ ಪೂಜಿಸಿ ನಿಶ್ಚಿಂತನಾದೆ. ನೋಡಿ, ಎಲ್ಲವನ್ನೂ ತೊಡೆದುಕೊಂಡು ಎಲ್ಲವೂ ಶಿವಮಯ, ಎಲ್ಲವೂ ಶಿವಾರ್ಪಿತ, ಎಲ್ಲವೂ ಶಿವನೇಮಿತ ಅಂತ ಅಂದ್ಕೊಂಡು ನಾವು ಶಿವನ ಆರಾಧನೆಯಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ನಿಶ್ಚಿಂತವಾದ ಬದುಕು ನಮ್ಮದಾಗತ್ತೆ ಅನ್ನೋದನ್ನು ನಾವು ಅರಿತ್ಕೋಬೇಕು ಅನ್ನೋದು ಈ ವಚನದ ಒಂದು ಸಾರಾಂಶವಾಗಿದೆ. ಈ ವಚನವನ್ನು ನೀವೆಲ್ಲರೂ ಅರಿತ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಅಳವಡಿಸಿಕೊಂಡದ್ದನ್ನು ಆಚರಣೆಗೆ ತನ್ನಿ. ಆಚರಣೆಗೆ ತಂದದ್ದನ್ನು 4 ಜನಗಳಿಗೆ ಹಂಚಿ ಬಾಳೋಣ, ಸಮಾಜವನ್ನು ಸುಸ್ಥಿರತೆಯತ್ತ ಕೊಂಡೊಯ್ಯೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮಗದೊಂದು ವಚನವನ್ನು ಹೊತ್ತು ನಿಮ್ಮ ಮನೆಗೆ ಬರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.